ಬೆಂಗಳೂರಿನ ಪ್ರತಿಷ್ಠಿತ ಐಕಿಯಾಗೆ ಬಿಬಿಎಂಪಿ ಬಿಗ್ ಶಾಕ್ ಕೊಟ್ಟಿದೆ. ಲೈಸೆನ್ಸ್ ಇಲ್ಲದೆ ವಸ್ತುಗಳ ಮಾರಾಟ ಮಾಡ್ತಾ ಇತ್ತು ಐಕಿಯಾ. ಬರೋಬ್ಬರಿ 65,93,600 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಐಕಿಯಾಗೆ ಬೃಹತ್ ಮೊತ್ತದ ದಂಡವನ್ನು ಹಾಕಿದ ಬಿಬಿಎಂಪಿ ದಂಡ ಹಾಕ್ತಾ ಇದ್ದಂತೆ ಮುಚ್ಚುಗರಕ್ಕೆ ಒಳಗಾಗ್ಬಿಟ್ಟಿದೆ ಐಕಿಯಾ. ವಿವಿಧ ಡ್ರಿಂಕಿಂಗ್ ಬಾಟಲ್ಗಳಿಗೆ ಲೈಸೆನ್ಸ್ ಅನ್ನ ಪಡೆಯದೆ ಮಾರಾಟ ಮಾಡಲಾಗ್ತಾ ಇತ್ತು. ಕಳೆದ 3 ವರ್ಷಗಳಿಂದ ಮಾರಾಟ ಮಾಡ್ತಾ ಇತ್ತು ಐಕಿಯಾ ಅನ್ನೋದು ಗೊತ್ತಾಗ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳ ದಾಳಿಯ ವೇಳೆ ಐಕಿಯಾ ಈ ಕಳ್ಳಾಟ ಇದೆಯಲ್ಲ, ಈ ಕಳ್ಳಾಟ ಬಯಲಿಗೆ ಬಂದಿದೆ. ದಾಸರಹಳ್ಳಿ ವಲಯದ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳಿಂದ ದಂಡ ವಿಧಿಸಲಾಗಿದೆ. ಬೆಂಗಳೂರಿನ ನಾಗಸಂದ್ರದ ಬಳಿ ಇರುವಂತ ದೈತ್ಯ ಐಕಿಯಾ. ಐಕಿಯಾ ಅನ್ನುವ ಹೆಸರು ಯಾರು ಕೇಳಿಲ್ಲ ಹೇಳಿ. ಐಕಿಯಾ ಅಂತ ಅಂದ್ರೆ ಅದೀಗ ದೈತ್ಯವಾಗಿ ಬೆಳೆದು ಬಿಟ್ಟಿದೆ. ಇಂಥ ಪ್ರತಿಷ್ಠಿತ ಐಕಿಯಾ ಯಾವ ತರ ಯಾಮಾರಿಸಿದೆ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಬಟಾ ಬಯಲಾಗ್ಬಿಟ್ಟಿದೆ. ಇದರಿಂದ ಒಂಥರ ಮುಜುಗರಕ್ಕೂ ಕೂಡ ಒಳಗಾದಂಗಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಐಕಿಯಾಗೆ ಬಿಬಿಎಂಪಿ ಬಿಗ್ ಶಾಕ್ ಕೊಟ್ಟಿದೆ. ತಡವಾಗಾದ್ರೂ ಪರವಾಗಿಲ್ಲ, ಬಿಬಿಎಂಪಿ ಕೆಲಸ ಮಾಡಿದೆ ಅನ್ನೋದು ಖುಷಿ ವಿಚಾರ. ಬಿಬಿಎಂಪಿ ಯಾವಾಗ ಸ್ವಲ್ಪ ತಡಾನೆ ಅಥವಾ ದೊಡ್ಡವ್ರ ವಿಚಾರಕ್ಕೆ ಹೋಗೋದು ಸ್ವಲ್ಪ ಕಮ್ಮಿನೇ. ಆದರೆ ಇಲ್ಲಿ 3 ವರ್ಷಗಳ ಬಳಿಕ ಬಿಬಿಎಂಪಿ ಇದೀಗ ಎಚ್ಚೆತ್ಕೊಂಡಿದೆ. ಐಕಿಯಾಗೆ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಲೈಸೆನ್ಸ್ ಇಲ್ಲದ ವಸ್ತುಗಳನ್ನು 3 ವರ್ಷದಿಂದ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ರು. ಯೋಚನೆ ಮಾಡಿ, 3 ವರ್ಷದಿಂದ ಯಾಮಾರಿಸಿದ್ದಾರೆ ಅಂತ ಅಂದರೆ ಹೆಂಗೆ ಇವರು ಕೆಲಸ ಮಾಡ್ತಾ ಇದ್ರು ಅಂತ. ಸಾಮಾನ್ಯ ಅಂಗಡಿ ಇಟ್ಕೊಂಡವರು, ಸಾಮಾನ್ಯ ವ್ಯಕ್ತಿಗಳು 3 ವರ್ಷದಿಂದ ಲೈಸೆನ್ಸ್ ಇಲ್ಲದ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯನ ಜಸ್ಟ್ ಯೋಚಿಸಿ. ಇದು ಬೃಹದಾಕಾರವಾಗಿ ಬೆಳೆದಿದೆ. ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರಿಗೂ ಐಕಿಯಾ ಗೊತ್ತು, ಎಲ್ಲ ಸಿಗುತ್ತೆ ಅಲ್ಲಿ, ಎಲ್ಲರಿಗೂ ಅಲ್ಲಿಗೆ ಹೋಗ್ತಾರೆ. ಅದರಲ್ಲೂ ಸ್ವಲ್ಪ ಪ್ರತಿಷ್ಠೆಯನ್ನು ಮೇಂಟೈನ್ ಮಾಡೋರು ಹೆಚ್ಚಿನದಾಗಿ ಐಕಿಯಾಗೆ ಹೋಗ್ತಾರೆ. ಇಂಥ ಪ್ರತಿಷ್ಠಿತ ಐಕಿಯಾ ಯಾವ ಥರ ಕಳ್ಳಾಟ ಆಡಿದೆ ಅನ್ನೋದು ಈಗ ಬಟಾ ಬಯಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಫೈನಲ್ಲಿ ದಂಡ ವಿಧಿಸಿದ್ದಾರೆ. ಬರೋಬ್ಬರಿ 65,93,600 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಐಕಿಯಾಗೆ ಬೃಹತ್ ಮೊತ್ತದ ದಂಡವನ್ನು ಹಾಕಿದೆ ಬಿಬಿಎಂಪಿ. ದಂಡ ಹಾಕ್ತಾ ಇದ್ದಂತೆ ಭಾಳ ಮುಜುಗರ ಆಗ್ಬಿಟ್ಟಿದೆ. ನೆಟ್ಟಿಗೆ ಎಲ್ಲರೂ ಏನೇನು ಮಾಡ್ತಾರೋ ಅದನ್ನೇ ಮಾಡಿದರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ನಮ್ಮನ್ನು ಯಾರು ಹಿಡಿಯಲ್ಲ, ನಾವು ಮಾಡೋದು ಏನೂ ಗೊತ್ತಾಗಲ್ಲ ಅಂತ ಭಾವಿಸಿದ್ದೆ ಇವತ್ತು ಈ ಮುಜುಗರಕ್ಕೆ ಒಳಗಾಗೋದಕ್ಕೆ ಕಾರಣ. ವಿವಿಧ ಡ್ರಿಂಕಿಂಗ್ ಬಾಟಲ್ಗಳಿಗೆ ಲೈಸೆನ್ಸೇ ಇರಲಿಲ್ವಂತೆ. ಆ ಡ್ರಿಂಕಿಂಗ್ ಬಾಟಲ್ಗಳನ್ನು ಲೈಸೆನ್ಸ್ ಇಲ್ಲದೆ ಇದ್ರೂ ಕೂಡ ಮಾರಾಟ ಮಾಡ್ತಾ ಇದ್ರು. ಕಳೆದ 3 ವರ್ಷಗಳಿಂದ ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇತ್ತು ಐಕಿಯಾ. ಬಿಬಿಎಂಪಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅನುಮಾನ ಬಂದಿತ್ತು ಅಥವಾ ಯಾರಾದರೂ ದೂರು ಕೊಟ್ಟಿದ್ರೋ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಮೈ ಚಳಿ ಬಿಟ್ಟು ಹೋಗಿ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಐಕಿಯಾ ಕಳ್ಳಾಟ ಪಟಾ ಬಯಲಾಗಿದೆ. ಇದು ದಾಸರಹಳ್ಳಿ ವಲಯದ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳಿಂದ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ದಂಡ ವಿಧಿಸಲಾಗಿದೆ. ಬೆಂಗಳೂರಿನ ನಾಗಸಂದ್ರದ ಬಳಿ ಇರುವಂಥ ದೈತ್ಯ ಐಕಿಯಾ, ಸುಮಾರು ಎಕರೆ ಜಾಗದಲ್ಲಿ ಐಕಿಯಾ ಇದೆ. ಸೊ ಒಂದ್ಸತಿ ಒಳಗಡೆ ಹೋದರೆ ನಾವು ಹೊರಗಡೆ ಬರೋದು ಹೆಂಗೆ ಅಂತ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಒಂದೇ ಕಡೆಯಲ್ಲಿ ಎಲ್ಲ ವಸ್ತುಗಳು ಕೂಡ ಲಭ್ಯ ಆಗತ್ತೆ. ಭಾಳ ಹೆಸರು ಕೂಡ ಮಾಡಿದೆ, ಪ್ರತಿಷ್ಠೆ ಕೂಡ ಆಗಿದೆ. ಸೊ ಇಂಥಲ್ಲಿ ಈ ಥರದೊಂದು ಕಳ್ಳಾಟ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಾವು ಬಿಬಿಎಂಪಿ ಅಂದಾಗ ಒಂದು ಸ್ವಲ್ಪ ನಿರ್ಲಕ್ಷ್ಯನೇ ಜಾಸ್ತಿ ಅಂತ ಅನ್ಕೊಳ್ತೀವಿ. ಅದರಲ್ಲೂ ಸಡನ್ನಾಗಿ ಯಾವುದು ಆ್ಯಕ್ಷನ್ ಆಗಲ್ಲ. 2 ವರ್ಷ 3 ವರ್ಷ ಬಿಟ್ಟು ಫೈನಲಿ ಬಿಬಿಎಂಪಿ ಅಧಿಕಾರಿಗಳು ಚಳಿ ಬಿಟ್ಟು ದಾಳಿ ಮಾಡಿದ ಸಂದರ್ಭದಲ್ಲಿ ಐಕಿಯಾ ಕಳ್ಳಾಟ ಬಟಾ ಬಯಲಾಗಿದೆ. ಎಷ್ಟು ವರ್ಷದಿಂದ ಹೆಂಗೆ ಯಾಮರಿಸ್ಕೊಂಡು ಬರ್ತಾ ಇದ್ರು ಐಕಿಯಾದವರು ಅಂತ. ನೀತಿ ಕಳೆದ 3 ವರ್ಷಗಳಿಂದ ಯಾವುದೇ ರೀತಿ ಪರವಾನಗಿ ಇಲ್ಲದೆ ಮಾರಾಟವನ್ನ ಮಾಡ್ತಾ ಇತ್ತು. ಅದರಲ್ಲೂ ಕೂಡ ಬಾಟಲಿಗಳನ್ನ ಮಾರಾಟ ಮಾಡ್ತಾ ಇರೋದು, ಹಾಗೇನೆ ಬೇರೆ ಬೇರೆ ವಸ್ತುಗಳನ್ನ ಮಾರಾಟ ಮಾಡುವಂತದಕ್ಕೆ ಯಾವುದೇ ಪಾಲಿಕೆ ಅಧಿಕಾರಿಗಳನ್ನ ಅನುಮತಿಯನ್ನ ಪಡ್ಕೊಂಡಿಲ್ಲ. ಅದಕ್ಕೆ ಪ್ರಾಪರ್ ವೇ ಇಂದ ಹೋಗ್ಲಿಲ್ಲ. ಅಂತ ದೊಡ್ಡ ಶೋರೂಮ್ ಅಥವಾ ಅಂತ ದೊಡ್ಡ ಏನು ಐಕಿಯಾ ಸೆಂಟರ್ ಇದೆ, ಅದು ಪ್ರಾಪರ್ ಆಗಿ ಯಾವುದೇ ರೀತಿಯ ಅನುಮತಿಯನ್ನು ಪಡ್ಕೊಂಡಿರಲಿಲ್ಲ. ಹಾಗಾಗಿ ಈಗ 65,93,600 ರೂಪಾಯಿ ದಂಡವನ್ನ ಈಗ ಬಿಬಿಎಂಪಿ ವಿಧಿಸಿರೋದು. ಇದು ದಾಸರಹಳ್ಳಿ ವಲಯದ ವ್ಯಾಪ್ತಿಗೆ ಬರುತ್ತೆ. ಅಂದ್ರೆ ಸ್ಪೀಡ್ನ ದಾಸರಹಳ್ಳಿಯಲ್ಲೂ ಕೂಡ ಇರುವಂತದ್ದು, ಮೆಟ್ರೋ ಸ್ಟೇಷನ್ ಹತ್ರನೇ ಇರುವಂತ ಹಿನ್ನೆಲೆಯಲ್ಲಿ A to Z ಮನೆಗೆ ಬೇಕಾದಂತ, ಅದು ಅಪಾರ್ಟ್ಮೆಂಟ್ಗಳ ಮನೆಗೆ ಬೇಕಾದಂತಹ A to Z ವಸ್ತುಗಳು ಅಲ್ಲಿ ಐಕಿಯಾ ಶೋರೂಮ್ ಅಲ್ಲಿ ಸಿಗುತ್ತೆ. ಸಾಕಷ್ಟು ಫೇಮಸ್ ಆಗಿತ್ತು. ದೊಡ್ಡ ಬೃಹದಾಕಾರದ ಒಂದು ಅದು ಏನು ಮಾಲ್ ತರದೇ ಇರುವಂತಹ ಒಂದು ಏನು ಶೋರೂಮ್ ಅಂತಾನೆ ಕರ್ಕೊಂತೀವಿ ಅಥವಾ ಸಂಗ್ರಹಾಲಯ ಅಂತ ಅಥವಾ ಏನ್ ಹೇಳ್ತೀವಿ, ಅದಕ್ಕೆ ವಸ್ತುಗಳನ್ನು ಖರೀದಿ ಮಾಡುವಂತಹ ಕೇಂದ್ರ ಆಗಿತ್ತು. ಆದ್ರೆ ಈಗ
ಅತಿ ದೊಡ್ಡ ಮಟೀರಿಯಲ್ಸ್ ಅಷ್ಟೊಂದು ಮಾರಾಟ ವಹಿವಾಟು ಮಾಡುವಂತಹ ಐಕ್ಯ ಅಂತ ಸಂಸ್ಥೆ ಈಗ ಒಂದು ಮೂಲಭೂತವಾಗಿರುವಂತ ಬೇಕಾದಂತಹ ಒಂದಿಷ್ಟು ಅನುಮತಿಗಳನ್ನ ಪಾಲಿಕೆಯಿಂದ ಸ್ಥಳೀಯ ಆಡಳಿತದಿಂದ ಪಡ್ಕೊಳ್ತಾ ಇರೋದು ಈಗ ಬೆಳಕಿಗೆ ಬಂದಿದೆ. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು ಪಾಲಿಕೆ ಅಧಿಕಾರಿಗಳು ಅನ್ನೋದು ಕೂಡ ಈಗ ಪ್ರಶ್ನೆ ಇರುವಂತದ್ದು. ಕೇವಲ 65 ಲಕ್ಷ ರೂಪಾಯಿ ದಂಡವನ್ನ ಹಾಕಿರುವಂತದ್ದು, ಅಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಆಗುತ್ತೆ. ಇನ್ನು ಯಾವ್ಯಾವ ರೀತಿಯಲ್ಲಿ ಅನಧಿಕೃತವಾಗಿ ವಹಿವಾಟನ್ನ ಒಳಗಡೆ ಆಗ್ತಾ ಇದ್ರು ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಕೂಡ ಆಗ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.